ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ 3ನೇ ತಾರೀಕಿಗೆ ರಿಪೋರ್ಟ್ ಆಗಿದೆ. 3ನೇ ತಾರೀಕು ಅರೌಂಡ್ ಲೇಟ್ ಈವ್ನಿಂಗ್ 9:15ಗೆ ಇದು ಇನ್ಸಿಡೆಂಟ್ ನಡೆದಿದೆ. ಆ ಟೈಮ್ಗೆ ನಮಗೆ ಮಾಹಿತಿ ಬಂದಿದೆ ಒಂದು ಈ ಥರ ಬಾಡಿ ಸಿಕ್ಕಿದೆ ತಮ್ಮನಾಯಕನಹಳ್ಳಿ ಗೇಟ್ ಹತ್ರ. ಸೊ ಈ ಕಂಪ್ಲೇಂಟ್ ಪ್ರಕಾರ ಒಬ್ಬರು ವೆಂಕಟೇಶಪ್ಪ ಅವರದು ವಾಸ ಕೂಡ ತಮ್ಮನಾಯಕನಹಳ್ಳಿ, ಅರೌಂಡ್ 54 ಇಯರ್ಸ್ ಏಜ್ ಇದೆ. ಅವ್ರದ್ದು ಫಾರ್ಮರ್ ಕೆಲಸ ಮಾಡ್ತಾರೆ, ಜೊತೆಗೆ ಅವರದು ಫೈನಾನ್ಸ್ ವಿಚಾರ ಬಗ್ಗೆ ಮತ್ತು ರಿಯಲ್ ಎಸ್ಟೇಟಲ್ಲಿ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಜೊತೆಗೆ JDS ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅಲ್ಲಿ ಕೂಡ ಆಸ್ ಅ ವರ್ಕರ್, ಆಕ್ಟಿವ್ ವರ್ಕರ್ ಕೆಲಸ ಮಾಡ್ತಾರೆ ಅವರು. ಸೊ ಅವರದು ಬಾಡಿ ಸಿಕ್ಕಿದೆ. ಬಾಡಿ ಮೇಲೆ ಡೀಪ್ ಕಟ್ ಇಂಜುರೀಸ್ ಇತ್ತು, ಸ್ಟಮಕಲ್ಲಿ ಮತ್ತು ಕೈಯಲ್ಲಿ ಮತ್ತು ಫೇಸ್ ಮೇಲೆ ಬೇರೆ ಬೇರೆ ಜಾಗ ಈ ಥರದ್ದು ಡೀಪ್ ಕಟ್ ಇಂಜುರೀಸ್ ಇತ್ತು. ಸೊ ಆ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ 2 ಜನ ಈಗ ನಮಗೆ ಸಿಕ್ಕಿದ್ದಾರೆ, ಅವರಿಗೆ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ 2 ಜನ, ಒಬ್ಬರು ಧನರಾಜ್ ಅರೌಂಡ್ 22 ಇಯರ್ಸ್ ಏಜ್, ಅದು ಇವರದು ವಾಸ ಕೂಡ ಪಕ್ಕದಲ್ಲಿ ಜಾತ್ವಾರ ಊರಿದೆ, ಅಲ್ಲಿ ವಾಸ ಇದೆ ಅವರದು. ಮತ್ತು ಇನ್ನೊಬ್ಬರು ಸತೀಶ್ ಅರೌಂಡ್ 31 ಇಯರ್ಸ್ ಏಜ್, ಇವರು ಕೂಡ ಜಾತ್ವಾರ. ಸೊ ಈ 2 ಜನ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಬೇಸಿಕ್ಲಿ ಈ ವೆಂಕಟೇಶಪ್ಪದು 3 ತಿಂಗಳು ಹಿಂದೆ ಏನೊಬ್ಬರು ಆ ಊರ್ದು ವಾಸಿ ಅರವಿಂದ್ ಅವ್ರ ಜೊತೆಗೆ ಒಂದು ಗಲಾಟ ಆಯಿತು ಬಾರಲ್ಲಿ. ಕುಡಿತಾ ಇದ್ದಾರೆ. ಆ ಟೈಮಲ್ಲಿ ಬೇರೆ ಏನಾದರೂ ವಿಚಾರ ಬಗ್ಗೆ ಅವರದ್ದು ಗಲಾಟ ಆಯಿತು. ಆ ಟೈಮ್ಗೆ ವೆಂಕಟೇಶಪ್ಪ ಅರವಿಂದ್ಗೆ ಹೊಡೆದಿದ್ದಾರೆ. ಅರವಿಂದ್ ಫ್ರೆಂಡ್ ಇದೆ ಧನರಾಜ್ಗೆ ಅರವಿಂದ್ ಹೆಲ್ಪ್ಗಾಗಿ ಫೋನ್ ಮಾಡಿದ್ದಾರೆ ಕಿ ಇವರು ನಮಗೆ ಹೊಡ್ತಾ ಇದ್ದಾರೆ, ನಮಗೆ ಹೆಲ್ಪ್ ಮಾಡಿ. ಸೊ ಆ ಟೈಮ್ಗೆ ಈ ಧನರಾಜ್ ಕೂಡ ಇವರಿಗೆ ಹೆಲ್ಪ್ ಮಾಡೋಕ್ಕಾಗಿ, ಸಹಾಯ ಮಾಡೋಕ್ಕಾಗಿ ಬಂದಿದ್ದಾರೆ ಬಾರ್ ಹತ್ರ. ಸೊ ವೆಂಕಟೇಶಪ್ಪ ಅವರಿಗೆ ಕೂಡ ಹೊಡೆದಿದ್ದಾರೆ ಮತ್ತು ಈ ಅವರ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಸೊ ಈ ಇಶ್ಯೂ ಆದಮೇಲೆ ಅವರು ರಾಜಿ ಪಂಚಾಯತಿ ಮಾಡ್ಕೊಂಡಿದ್ದಾರೆ. ಪೊಲೀಸ್ಗೆ ಏನು ಕಂಪ್ಲೇಂಟ್ ಕೊಡಲಿಲ್ಲ, ಪೊಲೀಸ್ ಗಮನಕ್ಕೆ ಕೂಡ ಬರಲ್ಲ. ಆ ಊರಲ್ಲಿ ಎಲ್ಲರೂ ಜನ ಮಾತಾಡಿ ಇದನ್ನು ಇಶ್ಯೂಗೆ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಬಟ್ ಈ ಇನ್ಸಿಡೆಂಟ್ ಆದಮೇಲೆ ವೆಂಕಟೇಶಪ್ಪಗೆ ಯಾವಾಗ ಇವರು ಸಿಗ್ತಾರೆ ದಾರಿಯಲ್ಲಿ ಅಥವಾ ಊರಲ್ಲಿ, ಯಾವಾಗ ಇವರಿಗೆ ನೋಡ್ತೀರಾ ಅವ್ರಿಗೆ ಏನಾದರೂ ಇನ್ಸ್ಟಿಗೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರಾ, ಪ್ರವೋಕ್ ಮಾಡ್ತಾರಾ, ಅವ್ರಿಗೆ ಬಾಯ್ತೀರಾ, ಹೇಳ್ತೀರಾ, ಅವ್ರಿಗೆ ಥ್ರೆಟನ್ ಮಾಡ್ತಾರಾ, ಧಮಕಿ ಕೊಡ್ತಾರಾ ಅವ್ರಿಗೆ. ಸೊ ಈ ವಿಚಾರ ಬಗ್ಗೆ ಇವರಿಗೆ ಸ್ವಲ್ಪ ಈ ಥರ ಮೈಂಡಲ್ಲಿ ಈ ಥರ ಬಂದಿದೆ ಕಿ ಈ ಥರದ್ದು ಏನಾದರೂ ಅವ್ರ ಮೇಲೆ ಅಟ್ಯಾಕ್ ಮಾಡೋಣ. ಜೊತೆಗೆ ಇವರದು ಫ್ರೆಂಡ್ ಇದೆ ಇನ್ನೊಬ್ರು ಸತೀಶ್ ಸತೀಶ್ದು ಫ್ರೆಂಡ್ಗೆ ಕೂಡ ಇವರು ನಮ್ಮ ಡಿಸೀಸ್ಡ್ ಲಾಸ್ಟ್ 1 ಮಂತಿಂದ ಅವ್ರಿಗೆ ಕೂಡ ಸ್ವಲ್ಪ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಿ ಧನರಾಜ್ ಕೂಡ ನಿಮ್ಮ ಫ್ರೆಂಡ್ ಇದ್ದೀರಾ, ನೀವು ಯಾಕೆ ನಿಮಗೆ ಕೂಡ ನಾನು ಅಟ್ಯಾಕ್ ಮಾಡ್ತೀನಿ, ಈ ಥರ ಅವ್ರಿಗೆ ಕೂಡ ಎದುರಿಸ್ತೀರಾ, ಅವ್ರಿಗೆ ಕೂಡ ಬೈದಿದ್ದೀರಾ ಸುಮಾರು ಟೈಮ್ಸ್. ಸೊ ಈ 2 ಜನ ಈ ಕಾರಣ ಬಗ್ಗೆ ಅವ್ರಿಗೆ ಸ್ವಲ್ಪ ಎನಿಮಿಟಿ ಆಗಿದೆ, ರೈವಲ್ರಿ ಆಗಿದೆ ಅವ್ರ ಜೊತೆಗೆ, ಡಿಸೀಸ್ ಜೊತೆಗೆ. ಸೊ ನಮ್ಮ ಮಾಹಿತಿ ಪ್ರಕಾರ ಇವರು 1 ಜನವರಿಗೆ ಕೂಡ ಅವ್ರಿಗೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಅವ್ರಿಗೆ ಅವಕಾಶ ಸಿಗಲ್ಲ. ಸೊ 3ನೇ ತಾರೀಕಿಗೆ ಅವರು ಯಾವಾಗ ತಮ್ಮನಾಯಕನಹಳ್ಳಿ ಗೇಟಿಂದ ಊರ್ ಸೈಡ್ ಬರ್ತಾ ಇದ್ದಾರೆ ಬೈಕಲ್ಲಿ, ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ, TVS IQ ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ. ಆ ಟೈಮ್ಗೆ ಇವರಿಗೆ ಹೋಗಿ ಫಾಲೋ ಮಾಡಿ ಅಡ್ಡ ಹಾಕಿ ಇವರಿಗೆ ಮಚ್ಚು ಮತ್ತು ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ. ಸೊ ಆ ಮಚ್ಚು ಮತ್ತು ಚಾಕುವಿಂದ ಇವರಿಗೆ ಹೊಟ್ಟೆ ಮೇಲೆ, ಫೇಸ್ ಮೇಲೆ, ಕೈ ಮೇಲೆ ಇಂಜರೀಸ್ ಆಗಿದೆ. ಆ ಇಂಜರಿ ಕಾರಣ ಬಗ್ಗೆ ಇವರದು ಆನ್ ಸ್ಪಾಟ್ ಡೆತ್ ಆಗಿದೆ. ಆ ಜಾಗದಿಂದ ಇವರು ಅಟ್ಯಾಕ್ ಆದಮೇಲೆ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸೊ ಅದೇ ಈಗ ಅದು ಸ್ಟಾರ್ಟಿಂಗಲ್ಲಿ ಗಲಾಟ ಆಯಿತು 3 ತಿಂಗಳು ಹಿಂದೆ, 4 ತಿಂಗಳು ಹಿಂದೆ, ಎಕ್ಸಾಕ್ಟ್ ಡೇಟ್ ನಾವು ಕನ್ಫರ್ಮ್ ಮಾಡ್ತಾ ಇದ್ದೀವಿ. 3-4 ತಿಂಗಳು ಹಿಂದೆ ಬಾರಲ್ಲಿ ಗಲಾಟ ಆಯಿತು. ಅರವಿಂದದು ಗಲಾಟ ಸ್ಟಾರ್ಟ್ ಆಯಿತು ವೆಂಕಟೇಶಪ್ಪ ಜೊತೆಗೆ.
ಆ ವಿಚಾರ ಬಗ್ಗೆ ನಮ್ಮ ಆರೋಪಿ ಧನರಾಜ್ ಮತ್ತೆ ಸತೀಶ್ ಇವರಿಗೆ ಹೆಲ್ಪ್ ಮಾಡಿದ್ದಾರೆ. ಬಟ್ ಅರವಿಂದ್ಗೆ ಈ ಗಲಾಟ ಆದ್ಮೇಲೆ ವೆಂಕಟೇಶಪ್ಪ ಜಾಸ್ತಿ ಹೆದರಿಸಿದ್ದಾರೆ ಮತ್ತೆ ಧಮಕಿ ಕೊಟ್ಟಿದ್ದಾರೆ. ಸೊ ಅರವಿಂದ್ ಈಗ ಊರ್ ಬಿಟ್ಟು ಹೋಗಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅರವಿಂದ್ದು ಈ ಇನ್ಸಿಡೆಂಟ್ ಅಲ್ಲಿ ರೋಲ್ ಇಲ್ಲ. ಅಂದ್ರೆ ಅವರು ಬಾರಲ್ಲಿ ಇನ್ಸಿಡೆಂಟ್ ಆಯಿತು. ಆ ಬಾರ್ದು ಇನ್ಸಿಡೆಂಟ್ ಆದ್ಮೇಲೆ ಅರೌಂಡ್ 10 days ಆದ್ಮೇಲೆ ಇವರು ಊರು ಬಿಟ್ಟಿದ್ದಾರೆ. ಈ ಊರಲ್ಲಿ ಇಲ್ಲ, ಅವರು ಆಂಧ್ರದವರು ನಮ್ಮಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಆ ಟೈಮ್ಗೆ ಧನರಾಜ್ ಮತ್ತೆ ಸತೀಶ್ದು ಫ್ರೆಂಡ್ಶಿಪ್ ಆಗಿದೆ ಅವ್ರ ಜೊತೆ. ಸೊ ಅವ್ರದ್ದು ಯಾವುದು ರೂಲ್ ನಮಗೆ ಈ ಟೈಮಲ್ಲಿ ಸಿಗಲ್ಲ. ಮತ್ತೆ ನಾವು ಎಕ್ಸ್ಟ್ರಾ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಾದರೂ ಬೈ ಚಾನ್ಸ್ ಅವ್ರದ್ದು ರೋಲ್ ಇದೆ, ಫೋನ್ ಅಲ್ಲಿ ಮಾತಾಡಿದ್ದಾರೆ ಅಥವಾ ಏನಾದರೂ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ, ಈ ಥರ ಪ್ಲಾನ್ ಮಾಡಿದ್ದಾರೆ, ಅದು ಕೂಡ ಒಂದು ಆ್ಯಂಗಲ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡಿಸಿಪಿಡ್ ವ್ಯಕ್ತಿ ಈ ಅಕ್ಯೂಸ್ಡ್ಗೆ ಬೈಯೋದು, ಪ್ರವೋಕ್ ಮಾಡೋದು ಮತ್ತೆ ಇವರು ಸ್ವಲ್ಪ ಪ್ರವೋಕ್ ಆಗ್ತಾ ಇದ್ರು. ಹಾ ನೋಡಿ, ಅದು ಡೆಫಿನೆಟ್ಲಿ ಇವರು ಅವ್ರಿಗೆ ಈ ತರ ಪ್ರವೋಕ್ ಮಾಡ್ತಾ ಇದ್ದಾರೆ ಅಥವಾ ಹೆದರ್ಸ್ತಾ ಇದ್ದಾರೆ, ಬೈತಾ ಇದ್ದಾರೆ. ಸೊ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಬೇಕಿತ್ತು. ಅವರು ಪೊಲೀಸ್ಗೆ ಏನು ಕಂಪ್ಲೇಂಟ್ ಮಾಡಿಲ್ಲ. ಬೇರೆ ಜನಗೆ ಕೂಡ ಊರಲ್ಲಿ ಕೂಡ ಯಾರಿಗೆ ಹೇಳಿಲ್ಲ, ಯಾರು ಸೀನಿಯರ್ ಲೀಡರ್ಸ್ಗೆ ಹೇಳಿಲ್ಲ. ಊರಲ್ಲಿ ಯಾರು ಜನರು ಇದ್ದಾರೆ, ಲೀಡರ್ಸ್ ಇದ್ದಾರೆ, ಅವ್ರಿಗೇನು ರಾಜಿ ಪಂಚಾಯತಿ ಬಗ್ಗೆ ಹೇಳಿಲ್ಲ, ಪೊಲೀಸ್ಗೆ ಗಮನಕ್ಕೆ ಹೇಳಿಲ್ಲ. ಸೊ ಅದು ಇದು ಸಮಸ್ಯೆ ಇದೆ. ಮತ್ತೆ ಅವರು ಕಾನೂನ್ಗೆ, ಲಾಗೆ ಅವ್ರದ್ದು ಕೈಯಲ್ಲಿ ತಗೊಂಡು ಈ ಥರ ಅಕ್ರಮವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ಬ್ರೂಟಲಿ ಅವ್ರದ್ದು ಮರ್ಡರ್ ಮಾಡಿದ್ದಾರೆ. ಸೊ ತುಂಬ ಇದು ಈ ಥರದ್ದು ವಿಚಿತ್ರ ಘಟನಾ ಥರ ಇದೆ ಒಂದು. ಸೊ ಈ ಕಾರಣ ಬಗ್ಗೆ ನಾವು ಈಗ ಅರೆಸ್ಟ್ ಮಾಡಿ ಬೇರೆ ಏನಾದರೂ ಆ್ಯಂಗಲ್ ಇದೆ ಅದು ಕೂಡ ಸರ್ಚ್ ಮಾಡ್ತೀವಿ. ಡೌಟ್